ನೀವು ನಮಗೆ 5 ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ ಸಾಕು. ನಾವು ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಕೊಡ್ತೀವಿ. ಅಂದ್ರೆ ಮುಂದೆ ಬರ್ತಕ್ಕಂತಹ 20ರಿಂದ 30,000 ರೂಪಾಯಿ ಹಣವನ್ನ ನೀವು ಪಡ್ಕೊಳ್ಬೇಕೆ ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಹಣ ನಿಮ್ಮ ಅಕೌಂಟ್ ಗಳಿಗೆ ಬಂದು ಬೀಳ್ಬೇಕಂದ್ರೆ ನೀವು ಈ 5 ಡಾಕ್ಯುಮೆಂಟ್ಸ್ ಕೊಡೋದು ಕಡ್ಡಾಯವಾಗಿದೆ. ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ಗಳು ಎಲ್ಲಿ ಕೊಡಬೇಕು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೇನಿದು ಹೊಸ ಸಮಾಚಾರ? ಸೊ ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಮಹಿಳೆಯರು ಬಹಳಷ್ಟು ಕನ್ಫ್ಯೂಸ್ ಆಗಿದ್ರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನೀವು ಈಗಾಗಲೇ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀರಿ, ಆದ್ರೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗಿಲ್ಲ. ಸೊ ಅಲ್ಲಿ ಕೊಡುವ ಹಾಗಿಲ್ಲ, ಅಲ್ಲಿ ಕೊಡುವಂತಹ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಎಲ್ಲಿ ಕೊಡಬೇಕು ಏನದು ವಿಷಯ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಈಗಾಗಲೇ ಡಾಕ್ಯುಮೆಂಟ್ಸ್ ಕೊಟ್ಟವರಿಗೆ 31 ಮತ್ತು 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತಹ ಹಂತಕ್ಕೆ ಬಂದು ಮುಟ್ಟಿದೆ. ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗಿದೆ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ. ಅದರಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ನಾನು ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ. ನಾನು 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರಲ್ಲಿ ನೀವು ಗಮನಿಸಿರಬಹುದು ಅಕ್ಕಿ ಕೊಡ್ತಾ ಇದ್ರು. ಸೊ ನಿಮಗೆ ಮೊದಲು ದುಡ್ಡು ಕೊಡ್ತಾ ಇದ್ರು, ಅದರ ಬದಲಾಗಿ ಅಕ್ಕಿಯನ್ನ ಕೊಡ್ಲಿಕ್ಕೆ ವಿತರಣೆ ಮಾಡಿದ್ರು ನೋಡಿ. ಆ ಒಂದು ಸಂದರ್ಭದಲ್ಲಿ ನಿಮಗೆ 2 ತಿಂಗಳ ಹಣವನ್ನ ಕೊಟ್ಟಿರ್ಲಿಲ್ಲ. ಅದರನ್ನ ಕೊಡ್ತೀವಿ, ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಆದ್ರೆ ಯಾವುದೇ ಕಂತಿನ ಹಣವನ್ನು ಕೂಡ ಇನ್ನೂ ಕೂಡ ಕ್ಲಿಯರ್ ಆಗಿ ಜಮಾ ಮಾಡಿಲ್ಲ. ಆದ್ರೆ ಈಗ ಈ 31 ಮತ್ತು 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಂತಿದ್ದಾರೆ. ಆದ್ರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿಲ್ಲ, ಅದಕ್ಕಾಗಿ ವೇಟ್ ಮಾಡಿದ್ರು. ಈಗ ಯಾರು ಅರ್ಜಿ ಸಲ್ಲಿಸ್ತೀರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ, ಯಾರು ಸಲ್ಲಿಸೋದಿಲ್ಲ ಅವರಿಗೆ ದುಡ್ಡು ಜಮಾ ಆಗೋದಿಲ್ಲ. ಹಾಗಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಅಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ಇವುಗಳು ಮಾತ್ರ ಗೊತ್ತಿದೆ. ಇದೀಗ ಬಂದಿರತಕ್ಕಂತಹ ಮಾಹಿತಿ ನಾನು ವೋಟರ್ ಐಡಿ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ವೋಟರ್ ಐಡಿ ಕೂಡ ನೀವು ಕೊಡಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ವೋಟರ್ ಐಡಿ. ಸೊ ಮೊದಲಿಗೆ ಇದರ ವ್ಯಾಲ್ಯೂ ಇರ್ಲಿಲ್ಲ, ಎಲೆಕ್ಷನ್ ಸಮೀಪ ಬಂದ ಹಾಗೆ ಅಷ್ಟೇ ವ್ಯಾಲ್ಯೂ ಇತ್ತು. ಆದ್ರೆ ಈಗ ಈ ವೋಟರ್ ಐಡಿ ಕಡ್ಡಾಯವಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ. ಸೊ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಹೌದು ಈ ಒಂದು ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಆಗ ಮಾತ್ರ ನಿಮ್ಮ ಉಳಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ, ನೀವು ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಿ ನೋಡಿ, ಆ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅದೊಂಥರ ಮಂಜೂರಾತಿ ಪತ್ರ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನೀವೇನ್ ಮಾಡ್ಬೇಕು, ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೂ ಅಥವಾ CSS ಸೆಂಟರ್ಗಳಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕೊಡಿ ಅವರಿಗೆ. ಆ ರೇಷನ್ ಕಾರ್ಡ್ ನಂಬರ್ ಆಧಾರದ ಮೇಲೆ ನೀವು ಮೊದಲು ಅರ್ಜಿ ಸಲ್ಲಿಸಿದ್ರಿ ನೋಡಿ, ಆ ಒಂದು ಅರ್ಜಿಯ ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಸೊ ಮೊದಲು ಕೂಡ ನೀವು ಫಲಾನುಭವಿಗಳು ಆಗಿದ್ರಿ ಎನ್ನುವಂತಹ ಒಂದು ಪತ್ರ ಅದು. ಆ ಪತ್ರವನ್ನ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಂದ ನೀವು ತೆಗೆದುಕೊಂಡು ಬರ್ತೀರಾ. ಅದರ ಜೊತೆಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ವೋಟರ್ ಐಡಿ ಇವುಗಳನ್ನ ಜೆರಾಕ್ಸ್ ಗಳನ್ನ ಅದರ ಜೊತೆಗೆ ಅಂಟಿಸಿ ಅದನ್ನ ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದ ಅಥವಾ ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಕೊಡಬೇಕಾಗತ್ತೆ. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟು ಬಂದಿದ್ದೀರಿ, ಅದು ಅರ್ಜಿ ನಮೂನೆ ಕೂಡ ಕೊಟ್ಟಿಲ್ಲ, ಕೇವಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಇವುಗಳನ್ನ ಮಾತ್ರ ಕೊಟ್ಟಿದ್ದೀರಿ. ಆದ್ರೆ ಸೊ ಅದರ ಜೊತೆಗೆ ನಿಮ್ಮ ವೋಟರ್ ಐಡಿಗೂ ಕೂಡ ಕೊಡಬೇಕಾಗದೆ. ಅದರ ಜೊತೆಗೆ ನಿಮ್ಮ ಅರ್ಜಿ ನಮೂನೆ, ಆ ಒಂದು ಪ್ರಮಾಣ ಪತ್ರ ಅಂತ ಕರಿತೀವಲ್ಲ, ಅದನ್ನ ನೀವು ತೆಗೆದುಕೊಂಡು ಬಂದು ಅವುಗಳನ್ನ ಅಲ್ಲಿ ಸಬ್ಮಿಟ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಅರ್ಜಿ ಸರಿಯಾಗಿ ಸಬ್ಮಿಟ್ ಆದ ಹಾಗೆ. ಸೊ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡಿ ನಿಮ್ಮ ಅರ್ಜಿ ಸಬ್ಮಿಟ್ ಆದ ಹಾಗೆ ಆಗತ್ತೆ. ಸೊ ಯಾರು ಇನ್ನು ಕೂಡ ಅರ್ಜಿ ಸಲ್ಲಿಸಲ್ಲ, ಈ ಕೆಲಸ ಮಾಡುವ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಅರ್ಜಿ ಸಲ್ಲಿಸಿದ ಕೂಡಲೇ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ ದುಡ್ಡು. ಈಗ ಆಲ್ರೆಡಿ ಯಾರು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ ಅವೆಲ್ಲವೂ ಕೂಡ ಮೇಲಧಿಕಾರಿಗಳಿಗೆ ಕಳುಹಿಸಿ ವೆರಿಫೈ ಆಗ್ತಾ ಇದಾವೆ. ಸೊ ವೆರಿಫಿಕೇಶನ್ ಆದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಕೆಲವೇ ದಿನಗಳಲ್ಲಿ ಈ 31ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ. ಸೊ ನಿಮಗೆ 3-4 ತಿಂಗಳ ಹಣ ಆದ್ರೂ ಈಗ ಪೆಂಡಿಂಗ್ ಉಳಿದಿದೆ. ಏಪ್ರಿಲ್ ಆಗಿರ್ಲಿ, ಮೇ ಆಗಿರ್ಲಿ, ಜೂನ್ ಆಗಿರ್ಲಿ, ಈಗ ಮತ್ತೆ ಜುಲೈ ತಿಂಗಳ ಹಣ. ಸೊ ಇದು ಕೂಡ 15 ದಿನದ ನಂತರ ಆಯ್ತು. ಈಗ ಇನ್ನೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ.
ಸುಮಾರು 4 ತಿಂಗಳ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸರ್ಕಾರ ಇದರಲ್ಲಿ ಒಂದು 2 ತಿಂಗಳ ಹಣವನ್ನ ಒಮ್ಮೆಲೆ ಬಿಡುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ನೀವ್ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.